ಅದು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸೋ ಶೈಕ್ಷಣಿಕ ದಾರಿದೀಪ. ಸರ್ಕಾರದ ಮುಖಾಂತರ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ಸೀಟು ಪಡೆಯೋ ಪ್ರಕ್ರಿಯೆ. ಇದರಲ್ಲೇ ದೋಖಾ ಮಾಡಿದ್ದವರು ಲಾಕ್ ಆಗಿದ್ದಾರೆ. ಕೆಇಎ ಸೀಟ್ ಬ್ಲಾಕಿಂಗ್ನಲ್ಲಿ ಡೀಲ್, 10 ಮಂದಿ ಅಂದರ್. ಅರ್ಹರ ಪಾಲಾಗಬೇಕಿದ್ದ ಸೀಟು ಕಾಳಸಂತೆಯಲ್ಲಿ ಮಾರಾಟವಾಗಿತ್ತು. ಇಂಜಿನಿಯರಿಂಗ್ ಸೀಟ್ಗಳ ಬ್ಲಾಕಿಂಗ್ನಲ್ಲೂ ದೊಡ್ಡ ದಂಧೆಯೇ ನಡೆದಿತ್ತು. ಈ ಬಗ್ಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಆಡಳಿತ ಮಂಡಳಿ ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ದೂರು ನೀಡಿತ್ತು. ಎಚ್ಚೆತ್ತ ಪೊಲೀಸರು 52 ಇಂಜಿನಿಯರಿಂಗ್ ಸೀಟ್ಗಳ ಬ್ಲಾಕಿಂಗ್ನಲ್ಲಿ ಕಳ್ಳಾಟವಾಡುತ್ತಿದ್ದ ಕೆಇಎ ಸಿಬ್ಬಂದಿ ಸಮೇತ 10 ಮಂದಿಯನ್ನ ಜೈಲಿಗಟ್ಟಿದ್ದಾರೆ. ಸಾಕ್ಷಿನಾಶಕ್ಕೆ ಲ್ಯಾಪ್ಟಾಪ್ಗಳಿಗೆ ಬೆಂಕಿ. ಖಾಸಗಿ ಕಾಲೇಜುಗಳಿಗೆ ಲಾಭ ಮಾಡಿಕೊಡುವ ಉದ್ದೇಶದಿಂದ ಹರ್ಷ, ಪ್ರಕಾಶ್, ರವಿಶಂಕರ್, ಪುನೀತ್, ಶಶಿಕುಮಾರ್, ಪುರುಷೋತ್ತಮ್, ಅವಿನಾಶ್ ಸೇರಿ 10 ಆರೋಪಿಗಳು ವ್ಯವಸ್ಥಿತ ಸಂಚು ರೂಪಿಸಿದ್ರು. ಕೆಇಎ ಪರೀಕ್ಷೆಯಲ್ಲಿ ಕೌನ್ಸಿಲಿಂಗ್ಗೆ ಆಯ್ಕೆಯಾಗಿ ಬಾರದ ಅಭ್ಯರ್ಥಿಗಳ ಪಟ್ಟಿ ಮಾಡಿಕೊಳ್ತಿದ್ರು. ಬಳಿಕ ಆ ಅಭ್ಯರ್ಥಿಗಳ ಹೆಸರಲ್ಲಿ ಕಾಲೇಜುಗಳಲ್ಲಿ ಸೀಟ್ ಬ್ಲಾಕ್ ಮಾಡಿಸಿ ನಂತರ ತಮಗೆ ಬೇಕಾದವರಿಗೆ ಸೀಟು ಹಂಚಿ ಹಣ ಮಾಡ್ತಿದ್ರು. ತನಿಖೆ ಚುರುಕುಗೊಳ್ತಾ ಇದ್ದಂತೆ ಎಚ್ಚೆತ್ತ ಆರೋಪಿ ಪ್ರಕಾಶ್ ಕಡೂರಿನ ತನ್ನ ಜಮೀನಿನಲ್ಲಿ ಲ್ಯಾಪ್ಟಾಪ್ಗಳಿಗೆ ಬೆಂಕಿ ಇಟ್ಟಿದ್ದ. ಇಂಜಿನಿಯರಿಂಗ್ ಕಾಲೇಜುಗಳೊಂದಿಗೆ ಶಾಮೀಲಾಗಿ ಅವರುಗಳಿಗೆ ಲಾಭವನ್ನು ಒದಗಿಸುವ ದೃಷ್ಟಿಯಿಂದ ಈ ರೀತಿ ಈ ಕೆಇಎ ಕೆಲವು ಅಧಿಕಾರಿಗಳ ಒಂದು ಸಹಯೋಗದಲ್ಲಿ ಈ ಒಂದು ವಂಚನೆಯನ್ನು ಮಾಡಿರ್ತಕ್ಕಂಥದ್ದು ಇದುವರೆಗಿನ ತನಿಖೆಯಲ್ಲಿ ಗೊತ್ತಾಗಿದೆ. ತನಿಖೆ ಈಗಲೂ ಕೂಡ ಮುಂದುವರಿತಾ ಇದೆ. ಈ ವಂಚನೆ ಕೃತ್ಯದಲ್ಲಿ ಪ್ರತಿಷ್ಠಿತ ಕಾಲೇಜುಗಳು ಸಹ ಭಾಗಿಯಾಗಿರೋದು ಬಯಲಾಗಿದೆ. ಶೀಘ್ರದಲ್ಲೇ ಆ ಕಾಲೇಜುಗಳಿಗೆ ಶಾಕ್ ಕೊಡಲು ಪೊಲೀಸರು ಸಜ್ಜಾಗಿದ್ದಾರೆ. ಜಗದೀಶ್, TV9 ಬೆಂಗಳೂರು.